ದೇವದುರ್ಗ ಶಾಸಕಿ ಜಿ ಕರಿಯಮ್ಮ ನಾಯಕ್ ಅವರಿಗೆ ಮೂವರು ಆಗುತ್ತಕರು ಆಗಮಿಸಿ ಅವರ ಮನೆಗೆ ಬಂದು ಹೋಗಿರುವಂಥದ್ದು ಈಗಾಗಲೇ ಶಾಸಕಿ ಜಿ ಕರಿಯಮ್ಮ ನಾಯಕ್ ಅವರು ಆರೋಪ ಮಾಡ್ತಾ ಇದ್ದಾರೆ. ಈ ಕುರಿತಂತೆ ಮಾತಾಡಲಿಕ್ಕೆ ನನ್ನ ಜೊತೆ ದೇವದುರ್ಗದ ಶಾಸಕರು ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಮೇಡಮ್, ಯಾಕೆ ತಮ್ಮ ಮನೆಗೆ ಆಗುತ್ತಕರು ಬಂದಿದ್ದರು? ಯಾರವರು? ಎದ್ರ ಸಲಕ್ಕೆ ಬಂದಿದ್ದರು? ನನಗೆಲ್ಲ ಗೊತ್ತಿಲ್ಲ ಸರ್, ಯಾಕೆ ಬಂದಿದ್ರು ಏನಂತ ಗೊತ್ತಿಲ್ಲ. ಅವಹೇಳೆಯಲ್ಲಿ ರಾತ್ರಿ 12 ಗಂಟೆಗೆ 3 ಜನ ಅಪರಿಚಿತರು ಬಂದು ನಾನು ಮಲಗಿದಂಥ ಕಿಟಕಿ ಪಕ್ಕದಲ್ಲಿ ನಿಂತ್ಕೊಂಡದ್ದು ದೃಶ್ಯಗಳನ್ನು ನಮ್ಮವರು ನೋಡಿದ ತಕ್ಷಣವೇ ಅವ್ರನ್ನ ಬೆನ್ನಟ್ಟ್ಯಾರ. 112 ಕೂಡ ಫೋನ್ ಮಾಡಿ ಹೇಳ್ಯಾರ. ಅದೆಲ್ಲ ಆದಮೇಲೆ ಅದು ಪೊಲೀಸ್ ತನಿಖೆ ಅದು ನಮಗೆ ಗೊತ್ತಾಗ್ತದೆ. ಯಾಕೆ ಬಂದಾರೆ ಏನಂತ ನಾನು ಹೆಂಗೆ ಹೇಳೋಕ್ಕಾಗ್ತದೆ? ನಿಮಗೆ ಏನಾದರೂ ಜೀವ ಭಯ ಇದೆಯಾ ಮೇಡಮ್? ಇಲ್ಲ, ಜೀವ ಭಯ ಅಂದರೆ ಅಷ್ಟೊತ್ತಿನಲ್ಲಿ ಅವ್ರು ಬರ್ತಾರೆ, ಹಿಂದ್ಗಡೆ ಗೋಡೆ ಹತ್ತಿ ಬರ್ತಾರಂತಂದರೆ ನಿಜವಾಗ್ಲೂ ಮತ್ತು ಜೀವ ಭಯ ಕಾಡ್ತದೆ. ಈಗ ನನ್ನನ್ನೇ ಟಾರ್ಗೆಟ್ ಮಾಡಲ್ಲಿ ಯಾಕೆ ಬಂದರು ಅನ್ನೋಂಥದ್ದು ನನಗೆ ಅನುಮಾನ ಮೂಡ್ತದೆ. ಅದನ್ನು ನಾನು ಯಾವತ್ತೂ ಈ ಥರ ನಾನು ಅಸಹಾಯಕಳಾಗಿ ಮಾತಾಡೋಕ್ಕೆ ನನಗೂ ಇಷ್ಟ ಇಲ್ಲ. ಏನಾಗ್ತದೆ ನನಗೆ ಗೊತ್ತಿಲ್ಲ. ಯಾಕಂದರೆ ನಾನೊಬ್ಬ ಶಾಸಕಳಾದ ಮೇಲೆ ಇದರಂಥವು ಹಲವಾರು ಘಟನೆಗಳು, ಹಲವಾರು ಸಲ ಪ್ರಕರಣಗಳಾಗ್ತದೆ. ಯಾಕಂದರೆ ನಾನು ನನ್ನ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನಾನು ಜಾಸ್ತಿ ಕಾಳಜಿ ಇಟ್ಕೊಂಡಾಕಿ ನನ್ನ ಜೀವಕ್ಕೆ ಭಯ ಪಡೋದಿಲ್ಲ. ನಾನು ಏನಾಗ್ತದೆ ಏನಿಲ್ಲ ದೇವ್ರದನ, ಆದರೆ ನನ್ನ ಕ್ಷೇತ್ರದ ಜನದಾರ. ಆದರೆ ಇದನ್ನು ತನಿಖೆ ಆಗಬೇಕು. ನನ್ನಂಥವ್ರಿಗೆ, ಒಬ್ಬ ಶಾಸಕರಿಗೆ ಈ ಥರ ಆದಾಗ ಸಾಮಾನ್ಯ ಜನರ ಗತಿ ಏನನ್ನೋಂಥದ್ದು ಅವ್ರ ಚಿಂತೆ ನನಗೆ ಕಾಡ್ತಾಯಿದೆ. ಯಾಕಂದರೆ ಭಾಳ ಪ್ರಕರಣಗಳು ನಮ್ಮಲ್ಲಿ ಈಗ ನೋಡಿರಿ, ಒಂದು ಹಾಸ್ಪಿಟ್ಲ್ದಾಗ ಒಂದು ಮಷೀನೇ ಕಳ್ತನ ಆಗೋಯ್ತು. ಅದು ಕೂಡ ಇವತ್ತಿನವರೆಗೂ ತನಿಖೆ ಹಂತದಲ್ಲಿ ಅದಲ್ಲದೆ ಒಬ್ಬ ವಾಕಿಂಗ್ ಹೋಗೋ ವ್ಯಕ್ತಿ ಕೂಡ ಕಿಡ್ನ್ಯಾಪ್ ಮಾಡಿ ದುಡ್ಡು ವಸೂಲಿ ಮಾಡ್ಯಾರ. ಹಲವಾರು ಇದೇ ರೀತಿ ಕಳ್ತನಗಳು, ರೈತರ ಟ್ರ್ಯಾಕ್ಟರ್ಗಳು, ಬೈಕ್ಗಳು ಇಂಥವೆಲ್ಲ ಹೋಗ್ತಾ ಬಂದಾಗ ಇದ್ರ ಬಗ್ಗೆ ಪೊಲೀಸ್ ಇಲಾಖೆ ಗಂಭೀರವಾಗಿ ತಗೋಬೇಕು. ಅವರೇ ಉತ್ತರ ಕೊಡಬೇಕು. ನಾನೇನು ಯಾರು ಇರ್ಬೋದು ಅಂತೀರಿ? ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಯಾರಿಗೆ ದೂರು ಕೊಟ್ಟಿದ್ರಿ? ಏನು ಹೇಳ್ತಾರೆ ಅಧಿಕಾರಿಗಳು? ಪೊಲೀಸ್ ಸ್ಟೇಷನ್ಗೆ ಆಗ ದೂರು ಕೊಟ್ಟಿವಿ. ಅವರು ಪೊಲೀಸರು ಇದನ್ನು ಭಾಳ ಸರಳವಾಗಿ ತಗೊಂಡಾರಂತ ನಮಗನ್ನಿಸ್ತದೆ. ಯಾಕಂದರೆ ನಾನೇನು ಸ್ಟೇಷನ್ಗೆ ಹೋಗಿ ದೂರು ಕೊಟ್ಟಿಲ್ಲ. ನಮ್ಮ ಮನೆಯಲ್ಲಿರ್ತಕ್ಕಂಥವ್ರು PAಗಳು ಮತ್ತು ನಮ್ಮ ಮನೆಯವರು 112 ಫೋನ್ ಮಾಡಿ ಕರೆದು ಹೇಳಿದ್ದು. ಪೊಲೀಸರು ಕೂಡ ಅವರು ಬೆನ್ನಟ್ಟಿದಂಥ ಸಂದರ್ಭದಲ್ಲಿ 3 ಜನ ಬೈಕ್ ಮೇಲೆ ಪರಾರಿಯಾದಂಥದ್ದು ನಾವು ಗಮನಿಸಿವಿ. ಆದರೆ ಈಗ ನಾನು ಜನಪ್ರತಿನಿಧಿ, ನಾನೇನು ಹೋಗಿ ಅವ್ರಿಗೆ ಕಂಪ್ಲೇಂಟ್ ಕೊಡೋ ಅವಶ್ಯಕತೆ ಇಲ್ಲ. ಅವರು ತನಿಖೆ ಮಾಡಬೇಕು, ಏನಾಯ್ತು ಅಂತೇಳಿ ಮಾಡಬೇಕು. ಆದರೆ ನಿಷ್ಕಾಳಜಿ ತೋರಿಸ್ಬಾರ್ದು ಅನ್ನೋಂಥದ್ದು ನನ್ನ ಉದ್ದೇಶ ಅಷ್ಟೇ. ಅಲ್ಲ, ಬಂದಂಥವ್ರು ಆಯುಧ ಏನಾದರೂ ತೊಗೊಂಡು ಬಂದಿದ್ರ ಮೇಡಮ್? ಅದೇನಾದರೂ ಗಮನಿಸಿದಾರ? ಏನು? ನಾನಂತರ ನೋಡಿಲ್ಲಲ್ಲ ಸರ್, ನನಗೆ ಗೊತ್ತಿಲ್ಲ. ಅವ್ರು ಬಂದದ್ದಂತರ ಸತ್ಯ. ಪೊಲೀಸರು ಕಣ್ಣಿಗೂ ಬಿದ್ದಾರ, ನಮ್ಮ ಹಿಂದೆ ಬೆನ್ನತ್ತಿ ಯಾವತ್ತೊಂದು ಭಾಳಷ್ಟು ಜನ ಬೆನ್ನತ್ತಾರ. ಅವರಿಗೆ ಸಿಕ್ಕಿಲ್ಲ. ಅವರು ಹಿಂದಿನ ಕಡೆಯಿಂದ ಓಡೋಗ್ಯಾರ. ಹಾಗಾಗಿ ಅವರು ಏನು ತಂದಿದ್ರಂತ ಗೊತ್ತಿಲ್ಲ ನನಗೆ. ಈಗ ರಕ್ಷಣೆ ಏನಾದರೂ ಕೇಳ್ತಿದ್ದೀರಾ ಮೇಡಮ್, ಭದ್ರತೆ ಸಂಬಂಧಪಟ್ಟಂತೆ? ಇಲ್ಲ, ನನಗೆ ನಿಜವಾಗ್ಲೂ ರಕ್ಷಣೆ ಬೇಕು. ನಾನು ಸರ್ಕಾರಿ ಪೂಜೆಗಳು ಮಾಡೋಕ್ಕೆ ಹೋಗ್ತೀವಿ ಅಂದರೆ ಪೊಲೀಸ್ ಇಲಾಖೆ ನಮ್ಗೆ ಮೇನಮೆ ಸೆಣಿಸ್ತದೆ. ವೈಯಕ್ತಿಕ ಕಾರ್ಯಕ್ರಮಗಳು ಅದು ಇದು ಅನ್ನೋಂಥದ್ದು. ನನಗೆ ಅವರು ಒಬ್ಬ ಮಹಿಳೆ ಅಂತೇಳಿ, ಮಹಿಳೆ ಶಾಸಕಿ ಅಂತೇಳಿ ಏನಾದರೂ ರಕ್ಷಣೆಗೆ ನನಗೇನಾದರೂ ಕೊಟ್ಟರೆ ನನಗೆ ಭಾಳ ಅನುಕೂಲ ಆಗ್ತದೆ. ನಾನು ಕೂಡ ನಿರ್ಭಯವಾಗಿ ಓಡಾಡಿ ಕೆಲಸ ಮಾಡೋಕ್ಕೆ ಅವಕಾಶ ಆಗ್ತದೆ ಅಂತ. ಇದಿಷ್ಟು ಜಿ ಕರಿಯಮ್ಮ ನಾಯಕ್ ಅವರ ಹೇಳುವಂಥ ಮಾತಾಗಿದೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.